ಹಾಯ್ ಫ್ರೆಂಡ್ಸ್, ನಾನು ಮಾಡುತ್ತಿರುವ ಅಡುಗೆಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ಅಡುಗೆಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿರಿ. ನಮಸ್ಕಾರ, ಅನುಸ್ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇಂದು ನಾನು ಖಾರ ಪೊಂಗಲ್ ಹೇಗೆ ಮಾಡೋದು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡೋಂತ ನೋಡೋಣ. ಖಾರ ಪೊಂಗಲ್ ಮಾಡೋದಕ್ಕೆ ನಾನು ಈ ಲೋಟದಲ್ಲಿ 1 ಲೋಟದಷ್ಟು ಅಕ್ಕಿ ತಗೊಂಡಿದ್ದೀನಿ. ಅದನ್ನು ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ. ಹಾಗೆ 3/4 ಲೋಟದಷ್ಟು ಹೆಸರುಬೇಳೆ. ಯಾವ ಕಪ್ ಅಥವಾ ಯಾವ ಲೋಟ ತಗೊಳ್ತೀರೋ ಅದೇ ಮೆಜರ್ಮೆಂಟಲ್ಲಿ ಒಂದಕ್ಕಿಗೆ 3/4 ಭಾಗದಷ್ಟು ಹೆಸರುಬೇಳೆ. ಸ್ವಲ್ಪ ನಾನು ಇದನ್ನು ಹುರ್ಕೊಳ್ತೀನಿ. ಇದನ್ನು ಸುಮ್ಮನೆ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ. ಲೋ ಫ್ಲೇಮ್ ಇಟ್ಕೊಂಡು ಒಂದು 5 ನಿಮಿಷ ಅಷ್ಟೇ. ಅದು ನೀವು ಈ ರೀತಿ ಮುಟ್ಟಿ ನೋಡಲ್ಲ, ಒಂಚೂರು ಬಿಸಿ ಆಗಿರ್ಬೇಕಷ್ಟೇ. ತುಂಬ ನಾವು ರೋಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಸಿ ಆಗಿದೆ. ಇದನ್ನೊಂದು ಬೇರೆ ಬೌಲ್ಗೆ ಹಾಕೊಂಡು ತೊಳ್ಕೊಳ್ತೀನಿ. ನಾನು ಹೆಸರುಬೇಳೆ ಹಾಗೆ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ಈಗ ಅದೇ ಸೇಮ್ ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ. ನಾನು 1 ಲೋಟ ಅಕ್ಕಿಗೆ 4 ರಿಂದ 5 ಲೋಟ ನೀರು ಸೇರಿಸ್ಕೊಳ್ಬೋದು. ಈಗ ಫಸ್ಟ್ ನಾನು 4 ಲೋಟ ಹಾಕೊಳ್ತೀನಿ. ಬೆಂದ ನಂತರ ಪುನಃ ನಾನು ಬಿಸಿ ಮಾಡಿಟ್ಕೊಳ್ತೀನಿ, ಅದನ್ನು ಸೇರಿಸ್ಕೊಳ್ತೀನಿ. ಈಗ 4 ಲೋಟದಷ್ಟು ನೀರು ಆ್ಯಡ್ ಮಾಡಿದ್ದೀನಿ. ನಾನು ಸ್ವಲ್ಪ ಈ ಬಟ್ಲಲ್ಲಿ ಒಂದು ಅರ್ಧ ಬಟ್ಲಷ್ಟು ನಾನು ಹಸಿ ಅವರೆಕಾಯಿ ಬಿಡಿಸಿರೋಂಥ ಕಾಳು ಹಾಕೊಳ್ತಾ ಇದ್ದೀನಿ. ಹಸಿ ಅವರೆಕಾಳನ್ನ ಅದು ಸಹ ಹಾಕೊಳ್ತಾ ಇದ್ದೀನಿ. ತಕ್ಕನಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ತೀನಿ ಬೇಯಬೇಕಾದ್ರೆ. ಸ್ವಲ್ಪ ಅರಿಶಿನ. ಸೊ ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಖಾರ ಪೊಂಗಲ್ಗೆ ಅವರೆಕಾಳು ಹಾಕ್ಲೇಬೇಕು ಅನ್ನೋ ಅದೇನಿಲ್ಲ. ಸೊ ಈಗ ಸೀಸನ್ ಇರೋದ್ರಿಂದ ನಾನು ಹಾಕ್ತಾ ಇದ್ದೀನಿ. ಇಲ್ಲ ಅಂದ್ರೆ ಅದೇನು ಕಂಪಲ್ಸರಿ ಇಲ್ಲ, ಅದು ಆಪ್ಷನಲ್ಲಿ. ಬೇಕಿದ್ರೆ ನೀವು ಹಾಕ್ಕೊಳ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು ಹಸಿ ಅವರೆಕಾಳನ್ನ. ಸೊ ನಾನೆಲ್ಲ ಸೇರಿಸಿದ್ದೀನಿ, ಉಪ್ಪು ಎಲ್ಲ ಸೇರಿಸಾಗಿದೆ. ಇದಕ್ಕೆ 2 ಡ್ರಾಪ್ ಹಾಕಿದ್ರೆ ಸಾಕು. ಈಗ ಲಿಡ್ ಕ್ಲೋಸ್ ಮಾಡಿ ಒಂದಷ್ಟು ಹಿಟ್ಟಿಗೆ ಕೂಗಿಸ್ಕೊಳ್ತೀನಿ. ಅದನ್ನು ಇಲ್ಲಿ ಈಗ ಪೊಂಗಲಿಗೆಲ್ಲ ಬೇಯಿಸ್ಕೊಂಡಿದ್ದಲ್ಲ, ಕೂಲಾಗಿದೆ ತೆಗ್ದಿದ್ದೀನಿ. ಈಗ ಸೊ ನೋಡಿ, ನಾನು ಈಗ ಒಂದೇ ಶೀಟಿಗೆ ನಾನು ಕೂಗಿಸ್ಕೊಂಡಿದ್ದು. ಇಲ್ಲಿ ಈಗ ನೀರನ್ನ ಇನ್ನು ಪುನಃ ಆ್ಯಡ್ ಮಾಡ್ಕೊಳ್ತೀನಿ. ಸೊ ನಿಮಗೆ ಪೊಂಗಲ್ ಸ್ವಲ್ಪ ತೆಳು ಇರಬೇಕಲ್ಲ, ಸೊ ನೋಡ್ಕೊಂಡು ನಾನು ಬಿಸಿ ನೀರು ಹಾಕ್ತಾ ಇರೋದು, ಕೆಟ್ಟಲಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ. ಅದನ್ನು ಆ್ಯಡ್ ಮಾಡ್ಕೊಳ್ತಾರೆ. ಸೊ ನಿಮ್ಗೆ ಎಷ್ಟು ತೆಳು ಬೇಕಾಗುತ್ತೆ ಅದು ನೋಡ್ಕೊಂಡು ಇಲ್ಲಿಗ ಆ್ಯಡ್ ಮಾಡ್ಬೋದು. ಆದಷ್ಟು ಬಿಸಿನೀರು ಹಾಕ್ಕೊಳ್ಳಿ. ಸೊ ನಾನು ಪುನಃ ಗ್ಯಾಸ್ ಫ್ಲೇಮ್ ಆನ್ ಮಾಡಿದ್ದೀನಿ. ಇಲ್ಲಿ ನಾನೀಗ ಪುನಃ ಉಪ್ಪು ಬೇಕಿದ್ರೆ ಹಾಕ್ಕೊಳ್ಬೋದು. ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ನೀರು ಹಾಕಿದ್ದೀವಲ್ಲ ಆ ರೀಸನ್ಗೋಸ್ಕರ. ಹಾಗೆ ಹಸಿಕಾಯಿ ತುರಿ ಆ್ಯಡ್ ಮಾಡ್ಕೊಳ್ತೀನಿ. ಸ್ವಲ್ಪ 2-3 ಚಮಚದಷ್ಟು ಅದನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ಇದರ ಪಕ್ಕದ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಳ್ತೀನಿ. ಪೊಂಗಲ್ಗೆ ಒಂದು ಒಗ್ಗರಣೆ ಮಾಡ್ಕೊಳ್ತೀನಿ. ಈಗ ಇಲ್ಲಿ ಪೊಂಗಲ್ ಒಗ್ಗರಣೆ ಮಾಡ್ಕೊಳ್ಳೋದು ಒಂದು ಬಾಣಲೆ ಇಟ್ಟಿದ್ದೀನಿ. 1 ಚಮಚದಷ್ಟು ತುಪ್ಪ, ಫುಲ್ಲು ತುಪ್ಪದಲ್ಲೇ ಮಾಡ್ಕೊಳ್ಬೋದು. ನಾನು 2 ಮಿಕ್ಸ್ ಮಾಡ್ಕೊಳ್ತೀನಿ. ತುಪ್ಪ ಹಾಕಿದ್ದೀನಿ 1 ಟೇಬಲ್ ಚಮಚದಷ್ಟು. ಕಾದ್ಮೇಲೆ ತುಪ್ಪದಲ್ಲಿ ಗೋಡಂಬಿಗಳನ್ನ ತೆಗೆದಿಡ್ತೀನಿ. ಹುರ್ಕೊಳ್ತೀನಿ. ಸೊ ಇದು ಕೆಂಪಾಗಿದೆ ಗೋಡಂಬಿ. ಅದೇ ಸೇಮ್ ಬಾಣಲಿಗೆ ಇನ್ನೊಂದು ಚಮಚದಷ್ಟು ಎಣ್ಣೆ ಹಾಕೊಳ್ತೀನಿ. ತುಪ್ಪನೇ ಬೇಕಾದ್ರೆ ಫುಲ್ ಹಾಕೊಳ್ಬೋದು. ಈಗ ಎಣ್ಣೆ ಮತ್ತು ತುಪ್ಪ ಎರಡು ಕಾದಿದೆ. ಈಗ ಒಗ್ಗರಣೆಗೆ ಸಾಸಿವೆ ಹಾಕೊಳ್ತಾ ಇದ್ದೀನಿ. ಸಿಡಿಯಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. 1 ಟೀ ಚಮಚ 1 ರಿಂದ 1.5 ಟೀ ಚಮಚದಷ್ಟು ಮೆಣಸುಕಾಳು, ಜೀರಿಗೆ 1 ಟೀ ಚಮಚದಷ್ಟು ಜೀರಿಗೆ ಸಿಡಿತಾ ಇದೆ. ಹಾಗೆ ಒಂದು 3 ರಿಂದ 4 ಹಸಿಮೆಣಸಿನಕಾಯಿ ಹಾಕೊಳ್ತೀನಿ. ಸ್ವಲ್ಪ ಉಟ್ಕೊಳ್ಳೋಣ.
ಸ್ವಲ್ಪ ಹಿಂಗೆ ಸೇರಿಸ್ಕೊಳ್ತೀನಿ ನಾನು, 1/4 ಟೀ ಚಮಚದಷ್ಟು ಹಿಂಗು. ನಾನಿಲ್ಲಿ ಒಂದು 1/4 ಟೀ ಚಮಚದಷ್ಟು ಮೆಣಸು ಮತ್ತು ಜೀರಿಗೆ ಹುರಿದು ಪುಡಿ ಮಾಡಿದ್ದೀನಿ. ಅದು ಸಹ ಸ್ವಲ್ಪ 1/4 ಟೀ ಚಮಚದಷ್ಟು ಹಾಕೊಳ್ತಾ ಇದ್ದೀನಿ. ಇದು ಯಾಕೆ ಹಾಕೊಳ್ತಾ ಇದ್ದೀನಿ ಅಂದರೆ, ಮಕ್ಕಳು ನಾರ್ಮಲಿ ಈ ಪೆಪ್ಪರ್ ಎಲ್ಲ ತೆಗೆದಿಟ್ಬಿಡ್ತಾರೆ ಪೊಂಗಲ್ ತಿಂತಾ ಇದ್ದಾಗ. ಈ ರೀತಿ ಹಾಕಿದ್ರೆ ಅದು ಫ್ಲೇವರ್ ಎಲ್ಲ ಚೆನ್ನಾಗಿ ಅದಕ್ಕೆ ಸೇರಿಕೊಳ್ಳುತ್ತೆ ಪೊಂಗಲ್ಗೆ ಅಂತ. ಹಾಗೆ 1/4 ಟೀ ಚಮಚದಷ್ಟು ಅರಿಶಿನ ಪುಡಿ ಇಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಇಲ್ಲೂ ಬೇಯಕ್ಕೆ ಸ್ವಲ್ಪ ಹಾಕಿದ್ದೆ, ಇಲ್ಲಿ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದು ಒಗ್ಗರಣೆ ರೆಡಿ ಆಗಿದೆ. ಈಗ ಇದನ್ನು ನಾನು ರೆಡಿ ಇರೋವಂಥ ಪೊಂಗಲ್ಗೆ ಸೇರಿಸ್ಕೊಳ್ತೀನಿ. ಪೊಂಗಲ್ ರೆಡಿ ಇದೆಯಲ್ಲ, ಅದು ಕುದಿಯೋಕೆ ಇಟ್ಟಿದ್ದೆ ಪಕ್ಕದ ಗ್ಯಾಸಲ್ಲಿ. ಈ ಒಗ್ಗರಣೆನ ರೆಡಿ ಇರೋವಂಥ ಒಗ್ಗರಣೆನ ಬೇಕು ಹಾಕ್ಕೊಳ್ತೀನಿ. ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಹುರಿದಿಟ್ಟಿದ್ವಲ್ಲ ಗೋಡಂಬಿ ಸ್ವಲ್ಪ ಹಾಕ್ಕೊಳ್ತೀನಿ. ಗಾರ್ನಿಶಿಗೆ ಸ್ವಲ್ಪ ಇಟ್ಕೊಳ್ತೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರುಚಿಕರವಾದಂಥ ಪೊಂಗಲ್ ರೆಡಿ ಆಗಿದೆ. ಸರ್ವ್ ಮಾಡ್ಕೊಳ್ಳೋಣ. ಈಗ ಸಂಕ್ರಾಂತಿ ಸಲುವಾಗಿ ಮಾಡಿರೋವಂಥ ಖಾರ ಪೊಂಗಲ್ ರೆಡಿ ಆಗಿದೆ. ಇದರಲ್ಲಿ ನಾನು ಅವರೆಕಾಳು ಆ್ಯಡ್ ಮಾಡಿದ್ದೀನಿ. ಸೊ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಅವರೆಕಾಳನ್ನ ಸ್ಕಿಪ್ ಮಾಡ್ಬೋದು. ಬಟ್ ಈಗ ಸೀಸನ್ ಇರೋದ್ರಿಂದ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಈಗ ಹಬ್ಬ ಹತ್ರದಲ್ಲಿರೋದ್ರಿಂದ ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮಗೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನಾದ್ರು ನನ್ನ ಜೊತೆ ಹೇಳ್ಬೇಕು ಅನ್ಸರ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಬರ್ದು ಕಳಿಸಿ. ನಿಮಗೆ ಇನ್ನು ನೆಕ್ಸ್ಟ್ ಯಾವ ರೀತಿ ವಿಡಿಯೋಗಳು ಬೇಕು ಅಂತಲೂ ಸಹ ಬರ್ದು ಕಳಿಸಿ. ನಾನು ಟ್ರೈ ಮಾಡ್ತೀನಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ. ಹಾಗೆ ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ಥರ ಅಂತ ಅಡುಗೆಗಳನ್ನ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.